ಹಂಗೆ ಗಾಡಿಯಿಂದ ಹೋಗೋ ಹೊತ್ನ್ಯಾಗ ನಮ್ಗೆ ಗೊತ್ತಲ್ಲ ಗಾಡಿ ಕೈ ಕೊಟ್ಟ ಬಿಡ್ತು. ಈ ಹುಡುಗಿಯಾರು ನಮ್ಮದು ಒಂದು, ಈ ಗಾಡಿ ನಮ್ಮದು ಒಂದು. ಯಾವ ಟೈಮ್ನಾಗ ಯಾವಾಗ ಹೆಂಗೆ ಕೈ ಕೊಡ್ತಾವ ಅಂತ ಗೊತ್ತಾಗೋದಿಲ್ಲ. ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ. ಹೆಂಗದ್ರಿ, ಆರಾಮದ್ರಿ ಇಲ್ಲಪ್ಪೋ ಎಲ್ಲರೂ? ಹಂಗೆ ವೀಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಪ್ಪೋ. ಬರ್ರಿ, ಹೊಸ ವೀಡಿಯೋ ಅಂತೂ ಮಾಡೀವಿ, ನಿಮಗೂ ತೋರಿಸೇ ಬಿಡ್ತೀನಿ. ನೋಡ್ರಿ, ಚಲೋ ಮಾಡೇ ಬಿಡಮು ಇದೊಂದು ವೀಡಿಯೋ. ಹಾಗೇ ಬಿಡಲಿ. ಸೀದಾ ಮನೆಯಿಂದ ಬಂದು ಗಾಡಿ ಎತ್ತಿ ಹೊಂಟ ಬಿಟ್ಟು ನೋಡ್ರಪ್ಪ. ಹಂಗೆ ಗಾಡಿಯಿಂದ ಹೋಗೋ ಹೊತ್ನ್ಯಾಗ ನಮ್ಗೆ ಗೊತ್ತಲ್ಲ ಗಾಡಿ ಕೈ ಕೊಟ್ಟ ಬಿಡ್ತು. ಈ ಹುಡುಗಿಯಾರು ನಮ್ಮದು ಒಂದು, ಈ ಗಾಡಿ ನಮ್ಮದು ಒಂದು. ಯಾವ ಟೈಮ್ನಾಗ ಯಾವಾಗ ಹೆಂಗೆ ಕೈ ಕೊಡ್ತಾವ ಅಂತ ಗೊತ್ತಾಗೋದಿಲ್ಲ. ಹೊಂಟು ನೋಡಪ್ಪ ನಾವು ಹೆಂಗೋ ಹಿಂಗೆ ಚಲೋ ಮಾಡ್ಕೊಂಡು. ನೋಡ್ರಿ, ಇನ್ನೇನು ಮತ್ತೆ ತಡೆಯೋಕ್ಕಾಗೋದಿಲ್ಲ. ಅಲ್ಲಿ ನಮ್ಮ ಹುಡುಗರು ನಿಂತಾರ, ಇನ್ನು ಅವ್ರಿಗೆ ಏನಾರ ಹೇಳಕ್ಕೆ ಕುಂತ್ರೆ ಅವ್ರು ಬೈಕೊಂತ ಕುಂದಿರ್ತಾವ ಅಂತೇಳಿ ಹೆಂಗೋ ಹಿಂಗೆ ಮಾಡ್ಕೊಂಡು ಗುದ್ದಾಡಿ ಚಲೋ ಮಾಡ್ಕೊಂಡು ಹೊಂಟ ಬಿಟ್ಟು ನೋಡ್ರಪ್ಪ. ಇವರು DK ಅವರು, ಇವರು HDK ಅವರು ಬಂದ್ರು ನೋಡ್ರಿ. ನಮ್ಮ ಬೋಸಡಿಕೆ ಮಾವಾರು ಬಂದ ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಇಬ್ರು ಸೇರಿ ಚಾ ಕೊಡೋದು ಹೊಂಟ ಬಿಟ್ಟು ನೋಡ್ರಪ್ಪ. ಗಾಡಿ ಎತ್ತಿದ್ವಿ, ಇನ್ನೇನು ಮಾಡೋದು ಅನ್ನೋದ್ಲಿಗೇನ ಮತ್ತೆ ಇನ್ನೊಬ್ಬ ದೋಸ್ತ್ ನೆನಪ ಅದ. ನಡಿ ಅವನ ಕಡೆನೂ ಹೋಗುಮ ಅಂತ ಹೇಳಿ ಕೇಸಿ ಇದ ಹೊಂಟ್ರಿ ನೋಡ್ರಿ. ಮತ್ತೆ ಇನ್ನೇನು ಹಂಗೆ ಖಾಲಿ ಕೈಲಿ ಹೋಗೋದು ಅಂತ ಹೇಳಿ ಕೇಸ 1 ಡಜನ್ ಬಾಳೆಹಣ್ಣು ತೊಗೊಂಡೋದ್ರಾತ ಅಂತೇಳಿ ಹೊಂಟ್ವಿ ರೀ. ಅವ್ರ ಮನೆಗೂ ಹೋಗೇ ಬಿಟ್ವಿ. ಬಂದು ನೋಡ್ರಿ, ಬೆಟ್ಟ ಅದ ಅಂತೂ ಇಂತೂ ನಮ್ಮ ದೋಸ್ತ. ಇನ್ನೇನು ಮತ್ತೆ ಬೆಟ್ಟಾಗಿಂದ ಖಾಲಿ ಕುಂದ್ರಕಂತೂ ಬರೋದಿಲ್ಲ. ಅವನು ರೆಡಿ ಮಾಡ್ಕೊಂಡು ಸೀದಾ ಮನೆಯಿಂದ ಕೆಳಗೆ ಕರ್ಕೊಂಡು ಹೋದ್ವಿ ರೀ. ಅವನು ಇವನು ನಿಂಗೆ ಗೊತ್ತಾನ? ಸಾಯಿ ಪಾಪ ನನ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಊಟಕ್ಕಂತೇಳಿ ಇದು ಯಾವುದೋ ಒಂದು ಹೋಟೆಲಿಗೆ ಬಂದ್ವಿ ರೀ. ಅದು ನಮ್ಗೆ ಯಾಕೆ ಸರಿ ಹೊಂದಲಿಲ್ಲ. ನಡಿ ಅಂತೇಳಿ ಮತ್ತೆ ಇನ್ನೊಂದು ಬಿರಿಯಾನಿ ಮನೆ ಅಂತ ಯಾವುದೋ ಒಂದು ಸಿಕ್ತು. ಹೊಂಟ ಬಿಟ್ಟು ನೋಡ್ರಪ್ಪ, ಅಲ್ಲಿ ಬಿರಿಯಾನಿ ಗಿರಿಯಾನಿ ಎಲ್ಲ ತಿಂದು ಕಷ್ಟ ಸುಖ ಮಾತಾಡಿ ಹೊಂಟ್ವಿ ನಾವು ನಮ್ಮ ದೋಸ್ತ. ಊಟ ಎಲ್ಲ ಆದಮೇಲೆ ನಮ್ಮ ದೋಸ್ತನ್ನ ಅಲ್ಲೇ ಡ್ರಾಪ್ ಮಾಡಿ ಕೇಸ ಮತ್ತು ನಾನು ನಮ್ಮ ಇನ್ನೊಬ್ಬ ದೋಸ್ತ ಅವನು ಒಂದು ಪ್ಲೇಸ್ ನೋಡ್ಬೇಕಿತ್ತಂತಂದ. ಆಯ್ತು ಬಾ ಮಾವ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಬಂದೋಗ್ಬಿಟ್ಟು ನೋಡ್ರಪ್ಪ. ಒಂದು ಮುತ್ತಿನ ಕಥೆಯ ಹೇಳಿತು, ಆ ಕಥೆಯಲ್ಲಿದ್ದ ರಾಜನಂಗೆ ಯೋಗವು ಒಮ್ಮೆ ಬರುವುದು ನಮಗೆ. ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದ್ಸಲಿ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೆ.